ನಮಸ್ಕಾರ ವೀಕ್ಷಕರೇ, ಡೈರೆಕ್ಟ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಸದ್ಯಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಜಟಾಪಟಿ ನಡೀತಾ ಇದೆ. ಅದರ ಜೊತೆಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಇದೆ. ಇದೆಲ್ಲದರ ಬಗ್ಗೆ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ JDSನ MLCಗಳಾಗಿರುವಂತಹ ಶ್ರೀ CL ಭೋಜೇಗೌಡರು ಇದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ, ಸದ್ಯದ ರಾಜ್ಯ ರಾಜಕಾರಣದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಪೊಲಿಟಿಕಲಿ ಇಸ್ ಆಲ್ ಇನ್ ರೂಟೀನ್. ಇದೇನು ವಿಶೇಷ ಅಂತ ಅನ್ಸಲ್ಲ. ಪವರ್ ಶೇರಿಂಗು, ಪವರ್ ಗೌರ್ಮೆಂಟ್ ಬದಲಾವಣೆಗಳು ಕಾಲಕ್ಕೆ ಆಗ್ತಕ್ಕಂಥದ್ದು ಹೊಸ ವಿಚಾರ ಏನಲ್ಲ. ಭಾಳ ವರ್ಷಗಳಿಂದ ನಡ್ಕೊಂಬಂದಿದೆ. ಎಲ್ಲ ಪಾರ್ಟಿಗಳಲ್ಲೂ ಇದು ಇರ್ತದೆ. ಅದರಲ್ಲಿ ಕೆಲವು ಸ್ಮೂತಾಗಿ ನಡೆಯುತ್ತೆ, ಕೆಲವು ಭಾಳ ಟಫ್ ಆಗ್ತದೆ, ಕೆಲವು ಗುದ್ದಾಟ ಆಗ್ತದೆ. ಆಮೇಲೆ ಕೆಲವು ಪಾರ್ಟಿ ಇಮೇಜ್ನ ಹಾಳು ಮಾಡ್ಕೊಂಡು ಪವರ್ ಶೇರಿಂಗು ಆಗಿರೋದಿದೆ. ಸ್ಮೂತ್ನೆಸ್ಸಲ್ಲಿ ಆಗಿ ಪಾರ್ಟಿ ಹೆಸರನ್ನು ಉಳಿಸ್ಕೊಂಡವರು ಇದ್ದಾರೆ. ಬೇಕಾದಷ್ಟು ಜನ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಪೀಪಲ್ ವರ್ಡಿಕ್ಸ್ 5 years 5 ವರ್ಷ ಕೊಟ್ಟಿರ್ತಾರೆ. 5 ವರ್ಷ ಸರ್ಕಾರ ಮಾಡಿ ಅಂತ. ಫಸ್ಟ್ ಚೀಫ್ ಮಿನಿಸ್ಟರ್ ಆದರೆ 5 ವರ್ಷ ಮುಗಿಸ್ತಾರೆ ಅನ್ನೋದು ಸ್ವಲ್ಪ ಅನುಮಾನದ ಮಾತುಗಳು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ. ಹಂಗೆ ಇದು ನಡೀತಾ ಇದೆ. 5 ವರ್ಷ ಸರ್ಕಾರ ನಡೆಸಬೇಕು ಅಂದರೆ ಅವರು ತುಂಬ ಗಟ್ಟಿತನ ಇರಬೇಕು ಆ CMಗೆ ಅಂತ ಹೇಳಿ. ಗಟ್ಟಿತನ ಅನ್ನೋದು ಒಂದೇ ಅಲ್ಲ, ಜನಬಲ. ಕೆಲವು ಸರಿ ಪವರ್ ಶೇರಿಂಗ್ ಇದೆಯಲ್ಲ, ನನ್ನ ಹತ್ರ ಪೂರ್ತಿ ಗಟ್ಟಿತನ ಇದ್ದರೂ ಕೂಡ ಇನ್ನೊಬ್ಬರಿಗೆ ಅವಕಾಶ ಮಾಡಬೇಕು ಅನ್ನೋದು ಪಾರ್ಟಿ ಒಳಗಿರುತ್ತೆ. ಅವರ ಅಭಿಮಾನಿಗಳು ಇರ್ತಾರೆ. ಆ ಸಮಯದಲ್ಲಿ ಡಿಫ್ರೆನ್ಸ್ ಬಂದರೆ ಗಟ್ಟಿತನ ನಿಮ್ಮ ಸರ್ಕಾರ ನಡೆಸೋಕೆ ಎಲ್ಲರಿಗೂ ಇರುತ್ತೆ. ಬಟ್ ಅದೇ ಗಟ್ಟಿತನ 5 ವರ್ಷ ಇವರು ಮುಂದುವರಿಸ್ಬೇಕು, ಹೋಗ್ಬೇಕು ಅನ್ನೋದು ಎಲ್ಲ ಶಾಸಕರಲ್ಲೂ ಇರಬೇಕಲ್ಲ. ಅದು ಆ ಮನಸ್ಸು ಎಲ್ಲರಲ್ಲೂ ಇರೋದು ಕಡಿಮೆ, ತುಂಬ ಕಡಿಮೆ. ನನಗೆ ಬೇಕಾದವರೊಬ್ಬರು ಚೀಫ್ ಮಿನಿಸ್ಟರ್ ಆಗಲಿ ಅನ್ನೋದು ಅವ್ರಿಗೂ ಇರುತ್ತಲ್ಲ ಆಸೆ. ಆ ಸಮಯದಲ್ಲಿ ಯಾವಾಗ ಕರೆಕ್ಟ್ 5 ವರ್ಷ ನಡೆಸ್ಬೋದು ಅಂತೇಳಿದರೆ ಹೈಕಮಾಂಡ್ ಭಾಳ ಬಿಗಿಯಾಗಿದ್ದರೆ, ಹೈಕಮಾಂಡಿಗೆ ಭಾಳ ಸ್ಟ್ರೆಂತ್ ಇದ್ದರೆ, ಆಗ ಅಲ್ಲಿ ಏನಾದರೂ ನೀವು ಇಲ್ಲಿ ಮಾತಾಡಿದರೆ ಅಲ್ಲಿ ಗಪ್ ಚುಪ್ ಅಂತ ಅವರು ಕೊಡೋಂಥ ಶಕ್ತಿ ಉಳಿಸ್ಕೊಂಡಿದ್ರೆ ಆಗ 5 ವರ್ಷ ಮಾಡ್ಬೋದು. ಅಲ್ಲಿ ಗಪ್ ಚುಪ್ ಅಂತ ಇಲ್ಲಿ ಕೇಳಲ್ಲ ಅಂದಾಗ ಇಲ್ಲಿ ಏನೋ ನಾವೇನಾರ ಚೇಂಜ್ ಮಾಡಿಬಿಟ್ರೆ ಮತ್ತೆ ಇಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಅಂತ ಅವ್ರಿಗೆ ಭಯ ಬಂದರೆ ಅವರು ಆ ರಿಸ್ಕ್ ಬೇರ್ ಮಾಡೋಕ್ಕೆ ತಯಾರಿರಲ್ಲ. ಇಷ್ಟೇ ವ್ಯತ್ಯಾಸ. ಓಕೆ, ಇದು ರಾಜ್ಯ ರಾಜಕಾರಣದ ಬಗ್ಗೆ ನಿಮ್ಮ ಒಪಿನಿಯನ್. ಬಟ್ ನಿಮ್ಮ ಬಗ್ಗೆ ಮಾತಾಡೋಣ ಇವಾಗ. ಕರ್ನಾಟಕದಲ್ಲಿ ಸಾಕಷ್ಟು ಜನ ಹಾಲಿ ಮತ್ತು ಮಾಜಿ MLCಗಳಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಲೀಡ್ನಲ್ಲಿರೋದೇ ನೀವು. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಿದ್ದಾರೆ. ನಾನು ಕಾಂಟ್ರವರ್ಸಿ ಇಲ್ಲಪ್ಪ. ಯಾರು BJP ಜೊತೆ ಜಗಳ ಆಗಿರ್ಬೋದು, CT ರವಿ ಅವ್ರ ಜೊತೆ ಜಗಳ ಆಗಿರ್ಬೋದು, ಮತ್ತು ನಾಯಿಗಳ ವಿಚಾರ ಆಗಿರ್ಬೋದು. ಯಾಕೆ ಕಾಂಟ್ರವರ್ಸಿಗಳು ನಿಮ್ಮನ್ನೇ ಸುತ್ತಕೊಳ್ತಾ ಇದೆಯಾ, ಅಥವಾ ನೀವೇ ಕಾಂಟ್ರವರ್ಸಿಗಳಿಗೆ ಬರ್ತಿದ್ದೀರಾ? ಹಿಂಗೆ ಸರ್? ಕಾಂಟ್ರವರ್ಸಿ ಅಂತಿಲ್ಲ, ವಸ್ತುಸ್ಥಿತಿಯನ್ನು ನಾನು ಮಾತಾಡಿದ್ದೀನಿ. ಈಗ ಮೊನ್ನೆ ವಿಧಾನ ಪರಿಷತ್ತಲ್ಲಿ ಈ ನಾಯಿ ಅನಿಮಲ್ ಲವರ್ಸ್ ಇದ್ದಾರೆ. ಈವನ್ ಐ ಟು ಆಲ್ಸೋ ಅನಿಮಲ್ ಲವರ್, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಕೋಳಿ, ಕುರಿ, ಮೇಕೆ ಎಲ್ಲ ನನ್ನ ತೋಟದಲ್ಲಿ ಸಾಕಿದ್ದೀನಿ. ನಾಯಿಗಳು ಇದ್ದಾವೆ. ಅಂದರೆ ನಾಯಿಗಳು ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ಲ. ಈ ನಾಯಿಗಳನ್ನ ಬೀದಿನ ಮೇಲೆಲ್ಲ ಬಿಟ್ಟು ಆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಅದನ್ನು ನೋಡಿದರೆ ಎಂಥವನಿಗೂ ಕನಿಕರ ಬರ್ತದೆ ಇಲ್ಲೋ. ಮನುಷ್ಯತ್ವ ಇದ್ದವ್ರಿಗೆ, ಹೃದಯ ಇದ್ದವ್ರಿಗೆ ಆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಂತ ನೋಡಿದರೆ ಆ ಕ್ರೂಯಲ್ಟಿನ ಎಂಥ ಕೋಪ ಬರ್ತದೆ. ಮತ್ತು ಆ ಕ್ರೂಯಲ್ಟಿನ ತಪ್ಪಿಸೋದು ಹೆಂಗೆ? ಅದು ವಿಶೇಷವಾಗಿ ಶಾಲಾ ಮಕ್ಕಳನ್ನೂ ಅಟ್ಯಾಕ್ ಮಾಡ್ತವೆ, ಆಮೇಲೆ ಸಣ್ಣ ಮಕ್ಕಳನ್ನೇ ಅಟ್ಯಾಕ್ ಮಾಡ್ತವೆ. ಬೀದಿ ನಾಯಿಗಳ ಸಂಖ್ಯೆ ಹಿಂಗೆ ಮುಂದುವರೆದ್ರೆ ಮನುಷ್ಯರಿಗಿಂತ ಜಾಸ್ತಿ ಆಗ್ತದೆ ನೋಡಿ. ಇದು ಹಳ್ಳಿನೂ ಬಿಟ್ಟಿಲ್ಲ, ದಿಲ್ಲಿನೂ ಬಿಟ್ಟಿಲ್ಲ. ಹಳ್ಳಿಯಿಂದ ದಿಲ್ಲಿವರೆಗೆ ಯಾವ ಪಟ್ಟಣ ಪ್ರದೇಶದಲ್ಲಿ ಕಾರ್ಪೊರೇಷನಲ್ಲಿ ನಾಯಿಗಳ ಸಂಖ್ಯೆ ಕಮ್ಮಿ ಇದೆ ಹೇಳಿ ನೋಡೋಣ. ಹಾಗಾಗಿ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು. ಬರ್ತ್ ರೇಟ್ ಕಂಟ್ರೋಲ್ ಮಾಡ್ತೀವಿ ಅಂತೀವಿ, ಬರ್ತ್ ರೇಟ್ ಕಂಟ್ರೋಲ್ ಮಾಡ್ತೀವಿ. ಹುಚ್ಚಿಡಿದ ನಾಯಿ ನೀವು ಹೆಂಗೆ ಕಂಡು ಹಿಡಿತೀರಿ? ಒಂದೊಂದು ದಿನ 10-20 ಜನರ ಮೇಲೆ ಅಟ್ಯಾಕ್ ಮಾಡುತ್ತದು. ಒಂದ್ಸರಿ ಹುಚ್ಚ ನಾಯಿ ಕಡಿದ್ರೆ ಅದರ ಪರಿಣಾಮ ಬೇರೆ ಇದೆ. ಬೇರೆ ನಾಯಿ ಕಡಿದ್ರೆ ಇಷ್ಟು ಇಂಜೆಕ್ಷನ್ ತಗೋಬೇಕು. ಮುಂಚೆ ಎಲ್ಲ ಇತ್ತು 8-9 ಒಕ್ಕಳು ಸುತ್ತ ಎಲ್ಲ ಇಂಜೆಕ್ಷನ್ ತಗೋಬೇಕು ಅಂತ. ಇವಾಗ ಸ್ವಲ್ಪ ರಿಫಾರ್ಮ್ ಆಗಿದೆ. ಆದರೆ ಎಲ್ಲಿವರೆಗೆ ಇದು ಸೇಫ್ಟಿ ಇಲ್ಲ. ವಾಕ್ ಹೋಗ್ತೀನಿ ಅಂದರೆ ಮನೆಗೆ ಬರೋದ್ರಲ್ಲಿ
ಕೈಯಲ್ಲಿ ದೊಣ್ಣೆ ಗಿಣ್ಣೆ ಹಿಡ್ಕೊಂಡು ಎಂಥದೋ ಹೋಗಿ ಬರಬೇಕು. ಆಮೇಲೆ ಈವ್ನಿಂಗ್ ವಾಕ್ ಮಾಡ್ತೀವಿ ಅಂದರೆ ಅದು ಕನಸು. ಬೆಳಿಗ್ಗೆ ಮುಂಚೆ ವಾಕ್ ಮಾಡ್ತೀವಿ, ಒಬ್ಬರೇ ವಾಕ್ ಮಾಡ್ತೀವಿ ಅಂದರೆ ಇನ್ನೂ ಭಾರಿ ದೊಡ್ಡ ಕಷ್ಟ ಅದು. ಈಗ ನೀವು ಹೇಳಿದ್ರೆ ನೀವು ಕೂಡ ಪ್ರಾಣಿ ಪ್ರಿಯರು ಅಂತ ಹೇಳಿ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, 2800 ನಾಯಿಗಳಿಗೆ ನಾನೇ ಮಾಂಸದಲ್ಲಿ ವಿಷ ಹಾಕಿ ಸಾಯಿಸಿದೆ ಅಂತ ಹೇಳಿ, ನಿಜನಾ? ನೋಡಿ, ಅದು ಆವತ್ತಿನ ಕಾಲದಲ್ಲಿ ನಾನು 30 ವರ್ಷದ ಕೆಳಗೆ 28-30 ವರ್ಷದ ಕೆಳಗೆ ಅಯೋಧ್ಯೆ ಮುನ್ಸಿಪಲ್ ಪ್ರೆಸಿಡೆಂಟ್. ಆವಾಗ ಇಡೀ ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತಿಯವರು ಅವರ ನಾಯಿನ ನಿರ್ಮೂಲನೆ ಮಾಡ್ತಿದ್ದ ವಿಧಾನನೇ ಹಂಗೆ. ಎಲ್ಲರೂ ಪಂಚಾಯತಿಂದ ಕಾರ್ಪೊರೇಷನ್ ಅವ್ರಿಗೆ. ನಾನೇನು ಸ್ಪೆಷಲಾಗಿ ಮಾಡಿದ್ದಲ್ಲ ಅದು. ಆವತ್ತಿನ ಕಾಲದಲ್ಲಿ ನಾಯಿಗಳನ್ನ ತೆಗಿಬೇಕಾದ್ರೆ ವರ್ಷಕ್ಕೆ 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಈ ಕೆಲಸ ಮಾಡ್ತಾಯಿದ್ರು. ಮಾಡಿದ್ರ ಪರವಾಗಿ ನಾಯಿಗಳು ಕಂಟ್ರೋಲ್ ಆಗ್ತಿದ್ವು, ಬರ್ತ್ ರೇಟು. ಆವಾಗ ಏನು ಎಲ್ಲೆಂದಲ್ಲಿ ಮರಿ ಹಾಕ್ತಕ್ಕಂಥ, ಆವಾಗ ಇದನ್ನೆಲ್ಲ ನೀವು ಮರಿ ಹಾಕೋಕ್ಕೆಲ್ಲ ಕಂಟ್ರೋಲ್ ಮಾಡಿಲ್ಲ ನೀವು. ಅವಾಗೆಲ್ಲ ಮಾಡ್ತಿರಲಿಲ್ಲ, ಇಂಜೆಕ್ಷನ್ ಎಲ್ಲ ಕೊಟ್ಟು. ಇವಾಗ ಅದೆಲ್ಲ ಆಗಿದ ಮೇಲೆ, ಆ ಕಾನೂನೆಲ್ಲ ಬಂದ ಮೇಲೆ ಬರ್ತ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಅವಕ್ಕೊಂದು ಇಂಜೆಕ್ಷನ್ ಕೊಟ್ಟು, ಆಮೇಲೆ ಗಂಡು ನಾಯಿಗೆ ಬೇರೆ ಥರ ಇಂಜೆಕ್ಷನ್ ಕೊಟ್ಟು ಅದನ್ನೆಲ್ಲ ಮಾಡಿ ಈಗ ಬರ್ತ್ ಕಂಟ್ರೋಲ್ ಆಗಿದೆ. ಅಂದರೆ ನಿಮ್ಮ ಪ್ರಕಾರ ಏನು ಸ್ಟ್ಯಾಂಡ್ ತಗೋಬೇಕು ಈಗ ಬೀದಿ ನಾಯಿಗಳ ಹಾವಳಿ ತಪ್ಪಿಸೋಕ್ಕೆ? ಬೀದಿ ನಾಯಿ ತಪ್ಪಿಸೋದಕ್ಕೆ ಒಂದು ಬರ್ತ್ ಕಂಟ್ರೋಲ್, ಆಮೇಲೆ ಜೊತೆಯಲ್ಲಿ ಬೀದಿ ನಾಯಿಗಳಿಗೆ ಕರೆಕ್ಟಾಗಿ ಊಟದ ವ್ಯವಸ್ಥೆ ಮಾಡಬೇಕು. ಇನ್ನು ಚಿಕ್ಕಮಂಗ್ಳೂರಿನಲ್ಲಿ ಸಿಟಿ ರವಿ ಅವರ ಜೊತೆ ಸಿಕ್ಕಾಬಟ್ಟೆ ಜಗಳ ನಿಮಗೆ, ಯಾಕೆ ಕೋಪ, ಯಾಕೆ ಅವ್ರ ಮೇಲೆ? ಕೋಪ ಏನಿಲ್ಲ, ಅವ್ರು ಒಳ್ಳೆ ನಮ್ಮ ಸ್ನೇಹಿತರು. ಹೌದಾ? ಒಳ್ಳೆ ಸ್ನೇಹಿತರು. ಅವರು ಪಾರ್ಟಿ ಬೇರೆ, ನಮ್ಮ ಪಾರ್ಟಿ ಬೇರೆ. ಒಂದು ಕಾಲದಲ್ಲಿ ಅವರು ನಾವು ವಿರೋಧವಾಗಿ ಎಲೆಕ್ಷನ್ ಎಲ್ಲ ಮಾಡ್ಕೊಂಬಂದಿದ್ದೀವಿ. ನಾನು ಅವ್ರ ಎಫಾರ್ಟ್ ಎಗನೆಸ್ಟ್ MLA ಎಲೆಕ್ಷನ್ಗೆಲ್ಲ ನಿಂತಿದ್ದೆ. ಆಮೇಲೆ ಮುನ್ಸಿಪಾಲ್ಟಿ ಎಲೆಕ್ಷನಲ್ಲೂ ಐ ವಾಸ್ ದಿ ಮುನ್ಸಿಪಲ್ ಪ್ರೆಸಿಡೆಂಟು. ಆಮೇಲೆ GC ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷನೂ ಆಗಿದೆ. ಆಲ್ ದಿ ಟೈಮ್ ಅವರು ವಿರೋಧ ಮಾಡಿದ್ದಾರೆ, ನಾವು ವಿರೋಧ ಮಾಡಿ. ರಾಜಕೀಯವಾಗಿ ಅಷ್ಟೇ ವಿರೋಧವಾ, ವೈಯಕ್ತಿಕವಾಗಿ ವಿರೋಧ? ರಾಜಕೀಯವಾಗಿ ವಿರೋಧ ಅಷ್ಟೇ. ಈಗ ನಾವು ನಮ್ಮ ಪಾರ್ಟಿ NDA ಆಗಿದೆ, ಈಗ ನಾವು ಒಂದೇ. ಈಗ ಚೆನ್ನಾಗಿದ್ದೀರಾ? ಎರಡು ಒಂದೇ ಆಯ್ತಲ್ಲ. ಈಗ ಒಂದೇ ಆದ್ಮೇಲೆ ಮೈತ್ರಿ ಧರ್ಮದಂತೆ ನಡಿಬೇಕು. ಈಗ ಹಿಂದೆ ನೀವು ಚಿಕ್ಕಮಂಗ್ಳೂರಿನಲ್ಲಿ CT ರವಿ ಅವ್ರನ್ನ ಸೋಲ್ಸೋದಕ್ಕೆ ನೀವೇ ಕಾರಣ ಅಂತೆ 2013. ನಾನು ಹೆಂಗ್ರಿ ಕಾರಣ ಆಗ್ತೀನಿ ಅಂತ ಊಟದ ಮಾತು ನನ್ನ ಹತ್ರ ಇಲ್ಲ, ಗೌರವದ ಮಾತು ಇಲ್ಲ. ಅವರು ನನಗೆ ರಾಜಕೀಯ ವಿರೋಧಿ ಇದ್ದರು. ಅದಕ್ಕೆ ಇನ್ನೊಬ್ಬರು ಯಾರು ರಾಜಕೀಯ ವಿರೋಧಿ ಇದೆಯಲ್ಲ ಅವ್ರಿಗೆ ನಾನು ಡೈರೆಕ್ಟಾಗಿ ಸಹಾಯ ಮಾಡಿರ್ಬೋದು. ಅಷ್ಟು ಬಿಟ್ಟರೆ ನಾನೇ ಕಾರಣ ಅಂತ ಹೇಳೋವಷ್ಟು ದುರಾಂಕಾರ ನನಗಿಲ್ಲ. ಜನ ತೀರ್ಮಾನ ಮಾಡಿದರು. ಅವರು 4 ಸರಿ ಅವರು ಶಾಸಕರಾಗಿದ್ದರು, 20 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಆಂಟಿ ಇನ್ಕಮೆನ್ಸ್ ಇದ್ದೇ ಇರುತ್ತಲ್ಲ, ಆಂಟಿ ಇನ್ಕಮೆನ್ಸ್ ಇರ್ತದೆ. ಆಮೇಲೆ ಈ ಕೆಲವು ಸರಿ ಜಾತಿ ಇವು ಬೇರೆ ಬೇರೆ ಈಕ್ವೇಷನ್ ತುಂಬ ಬರ್ತದೆ. ಅದರೊಳಗೆ 12 ಬಂದಿದ್ರಲ್ಲಿ 13ನೇ ನಾನು ಸೇರ್ಕೊಂಡೆ ಅಷ್ಟೇ.